ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಅಂತೇಳಿ ಇವತ್ತು ಅನ್ನಭಾಗ್ಯ ಯುವ ನಿಧಿ ಅಂತೇಳಿ ಒಟ್ಟು 5 ಯೋಜನೆಗಳನ್ನು ಮಾಡ್ಯಾರ. ಆ 5 ಯೋಜನೆಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ಯುವಕರಿಗೆ ಯಾವುದೋ ಅದಕ್ಕೆ ಕೆಲಸಕ್ಕೆ ಬರಲಾರ್ದಂಥ ಕೆಲಸ ಆಗಿದೆ. ಯಾಕಂದರೆ ಪಂಚ ಯೋಜನೆ ಗ್ಯಾರಂಟಿಯಲ್ಲಿ ಕೊಡುವಂಥ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಇದು ಮಾಡಲಾಗ್ಯದ ಮತ್ತು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲ ಮತ್ತು ಯುವ ನಿಧಿ ಅಂತೇಳಿ ಇಂಥ ಹಲವಾರು 5 ಯೋಜನೆಗಳು ಈ ಭಾಗಕ್ಕೆ ಕರ್ನಾಟಕಕ್ಕೆ ಯಾವುದೇ ಸವಲತ್ತು ಸಿಗ್ತಿಲ್ಲ ಮತ್ತು ರಸ್ತೆ ಅಭಿವೃದ್ಧಿ ಆಗಲಿಕ್ಕಿಲ್ಲ, ಕುಡಿಯೋ ನೀರು ಬಗ್ಗೆ ಆಗಲಿಕ್ಕಿಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ. ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಜನರಿಗೆ ಮೂರ್ಖರಿಗೆ ಮಾಡ್ತಿದೆ. ಯಾಕಂದರೆ ಸರ್ಕಾರ ತನ್ನ ಸಾರ್ವಜನಿಕರಿಗೆ ಕತ್ತಿ ಅಂತಿತ್ತು ವರ್ತನೆ ಮಾಡಕತ್ತಿ. ಯಾಕಂದ್ರೆ ನಾವು ಈ ಭಾಗದಾಗ ಪ್ರತಿನಿಧಿಯಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ. ಆ ಘೋಷಣೆ ಮಾಡೋದಂಥ DK ಶಿವಕುಮಾರ್ನ ತಾಳದಂತೆ ಕುಡ್ಲಿಕ್ಕತ್ತ. ಯಾಕಂದ್ರೆ ಸಾರ್ವಜನಿಕರಿಗೆ ಪಂಚ ಯೋಜನೆ ಕೊಟ್ಟು ಕತ್ತಿ ಅಂತೆ ಸಾರ್ವಜನಿಕರಿಗೆ ಕತ್ತಿ ಮಾಡಿಬಿಟ್ರು. ಯಾಕಂದ್ರೆ ನಮಗೆ ಇದು ಹಲವು ಯೋಜನೆಗಳು ಈಗ ನಿರುದ್ಯೋಗ ಮತ್ತು ಅಭಿವೃದ್ಧಿ ಆಗಬೇಕು, ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕಂತ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುತ್ತೆ ವಿನಂತಿ. ಪ್ರತಿಭಟನೆ ಉದ್ದೇಶ ಏನ್ರಿ? CM ಅವರಿಗೆ ಕುದುರೆ ಮೇಲೆ ಕುಂದ್ರಿಸಿರಿ ಸರ್. DK ಶಿವಕುಮಾರ್ ಸರ್ ಇವತ್ತು ನೋಡಿ ಸರ್, ಸಿದ್ದರಾಮಯ್ಯ ಯಾಕಂದ್ರೆ ಮ್ಯಾಕ್ ಕುದುರೆ ಮೇಲೆ ಖುಷಿ ಹೋದ್ರೆ ನಮ್ಮ ಸಾರ್ವಜನಿಕರಿಗೆ ಮೂರ್ಖರು ಮಾಡ್ಯಾರ. ಯಾಕಂದ್ರೆ ಪಂಚ ಯೋಜನೆ ಅಂತೇಳಿ ಎಲ್ಲರಿಗೆ ಬಸ್ ಫ್ರೀ ಬಿಟ್ಟಾರ, ಪಂಚ ಯೋಜನೆಗಳಿಗೆ ಬಸ್ ಫ್ರೀ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅನ್ನಭಾಗ್ಯ ಕೊಟ್ಟರಂತ, ಯುವ ನಿಧಿ ಅಂತ ಕೊಟ್ಟಿರಂತ, ಗೃಹ ಜ್ಯೋತಿ ಕೊಟ್ಟಿರಂತ, ಇವು 5 ಯೋಜನೆ ಕೊಟ್ಟು ಸಾರ್ವಜನಿಕ ಕತ್ತಿ ಮಾಡ್ರೆ. ಯಾಕೆ DK ಶಿವಕುಮಾರ್ ಅವರು ತಾಳದಂತೆ ಕೈಕೊಳ್ಳಿಗತ್ತಾರ. ಯಾಕಂದ್ರೆ ಅವ್ರಿಗೆ CM ಮಾಡಿ ಕುದುರೆ ಮೇಲೆ ಕುಂದಿಸ್ಯಾರ. ಇವ್ರು ಅವ್ರಿಗೆ ಮುಗಿದಾಣ ಹಿಡ್ಕೊಂಡು ಅವ್ರು ನಡ್ಲಿಗತ್ತಾರ. ಇದೇ ರೀತಿಯಾಗಿ ಮುಂದೆ ಹೊಡೆದ್ರೆ ಸಾರ್ವಜನಿಕ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ.